ರೀ ಮತ್ತೆ ನನ್ನ ಮೈ ಮೇಲೆ ದೆವ್ವ ಬಂದಿತ್ತ ರೀ ರೀ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ನಾವ್ ಈ ಮನೆ ಬಿಟ್ಟು ಹೋಗ್ಬಿಡೋಣ ಬನ್ರಿ ರೀ. ನನಗೆ ತುಂಬಾ ಭಯ ಆಗ್ತಿದೆ ರೀ. ಸರಿ, ಹಾಗೆ ಮಾಡೋಣ. ನೀನು ಸ್ವಲ್ಪ ಸಮಾಧಾನ ಕೂತ್ಕೋ. ತುಂಬಾ ಭಯ ಆಗ್ತಿದೆ ರೀ. ನಾವೆಲ್ಲರೂ ಮನೆ ಬಿಟ್ಟು ಹೋಗ್ಬಿಡೋಣ. ಸಮಾಧಾನ. ಕೇಶವ, ಅತ್ತಿಗೆ ಬನ್ನಿ ಬನ್ನಿ ಅಕ್ಕ, ಕೂತ್ಕೊಳ್ಳಿ. ಏನೋ ಇದು ಕೇಶವ, ಊರಲ್ಲೆಲ್ಲ ನಿನ್ನ ಹೆಂಡತಿಗೆ ಗಾಳಿ ಹಿಡ್ಕೊಂಡಿದೆ ಅನ್ನೋ ಥರ ಮಾತಾಡ್ತಾ ಇದ್ದಾರಲ್ಲೋ, ನಿಜಾನಾ? ಅಕ್ಕ, ಊರವ್ರ ಮಾತು ನಂಬ್ತೀರಾ? ನೋಡಿ ಇಲ್ಲಿ ನಾನು ಆರಾಮಾಗೆ ನಿಂತ್ಕೊಂಡಿದ್ದೀನಿ. ನೀವು ಮಾತಾಡ್ತಾ ಇರಿ, ಟೀ ಮಾಡ್ಕೊಂಡ್ ಬರ್ತೀನಿ. ಬಾವ, ಜನ ಮಾತಾಡ್ಕಂತಿರೋದು ನಿಜಾನ? ಏನೋ ಗೊತ್ತಿಲ್ಲ ಮಹೇಶ. ಇವಳು ಬೇಕು ಅಂತಾಳೆ, ಈಗ ಆಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗೋಣ ಅಂತಿದ್ದಾಳೆ. ಅಲ್ಲೇ ನಂಗೆ ಅನುಮಾನ ಆಗ್ತಿರೋದು. ಇನ್ನೊಂದ್ಸಲ ದೆವ್ವ ಬಂತು ಅಂದರೆ ನನಗೆ ಹೇಳಿ. ನನಗೊಬ್ರು ಗುರೂಜಿ ಪರಿಚಯ ಇದ್ದಾರೆ. ಅವರು ಸಗಣಿ ನೀರು ಕುಡಿಸಿ ಬೇವಿನ ಸೊಪ್ಪಲ್ಲಿ ರಫಾಕ್ 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 ಅಂತ 4 ಏಟು ಕೊಟ್ಟು ಅಂದರೆ ಮೆಟ್ಕೊಂಡಿರೋದು ಎಂಥ ದೆವ್ವನೇ ಆಗಿದ್ರು ಓಡೋಗ್ಬಿಡುತ್ತೆ. ಅದೆಲ್ಲ ಯಾಕೆ ಇವಾಗ? ನಾನು ಆರಾಮಾಗೇ ಇದ್ದೀನಿ. ತಗೊಳ್ಳಿ, ಟೀ ತಗೊಳ್ಳಿ. ಸಂಜೀವ, ಅಮೃತವ್ರು ಯಾಕೆ ಬಂದಿಲ್ಲ? ಆರಾಮಾಗಿದ್ದಾರಾ? ಏನು ಮಾಡ್ತಿದ್ದಾರೆ? ಅವ್ರು ಆರಾಮಾಗಿದ್ದಾರೆ, ಓದ್ಕೊಂತ ಇದ್ರು. ನೀವ್ರು ಏನು ಮಾಡ್ತಿದ್ದೀರಾ? ಇನ್ನೇನು ಮಾಡ್ತಾರೆ, ಮನೇಲಿ ಇಷ್ಟೆಲ್ಲ ಆಗಿದೆಯಲ್ಲ, ಅದಕ್ಕೆ ಹೆದರ್ಕೊಂಡಿದ್ದಾರೆ ಅಲ್ವಾ? ನೋಡಿ, ನೀವು ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಓದಿನ ಮೇಲೆ ಗಮನ ಕೊಡಿ, ಓಕೆನಾ? ಶಮಿ, ಜಗತ್ತಲ್ಲಿ ಬೆಲೆ ಕಟ್ಟಕ್ಕಾಗದೆ ಇರೋ ಪ್ರೀತಿ ಅಂದರೆ ಅದು ಅಮ್ಮನ ಪ್ರೀತಿ. ತನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ತನ್ನ ಮಕ್ಕಳು ಸುಖವಾಗಿರ್ಬೇಕು ಅಂತ ಬಯಸೋ ಜೀವ ಅದು. ಅಂತ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂತ ಇಷ್ಟು ದಿನ ಕೊರಗ್ತಾ ಇದ್ದೆ. ಈಗ ಅಮ್ಮ ಇದ್ದಾರೆ ಅಂತ ಗೊತ್ತಾದ ಮೇಲೂ ಯಾಕೆ ಹೀಗಿದೆಯಾ ಶಮಿ? ಅಮ್ಮ ಇದ್ದಾರೆ ಅಂತೇನೋ ಗೊತ್ತಾಯ್ತು, ಆದ್ರೆ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ನಾನು ಅವ್ರನ್ನ ಯಾವಾಗ ನೋಡ್ತೀನೋ ಗೊತ್ತಿಲ್ಲ. ಅವಳು ನನ್ನ ಹಾಗೆ ನನ್ನ ಮಗಳನ್ನ ಯಾವಾಗ ನೋಡ್ತೀನೋ ಅಂತ ಹಂಬಲಿಸ್ತಿರ್ತಾರೆ ಅಂತ ನನಗನ್ಸ್ತಿದೆ. ಕರಳ್ ಬಳ್ಳಿ ಕರೆನ ಯಾವ ತಾಯಿ ಕೇಳಿಸ್ಕೊಳ್ಳಲ್ಲ ಹೇಳು? ನಿನ್ ಕೂಗುಗೆ ನಿಮ್ಮಮ್ಮ ನಿನ್ ಮುಂದೆ ಬಂದೇ ಬರ್ತಾರೆ. ಅವರನ್ನ ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿನ ನಾನು ಅಂಕಲ್ ತಗೊಂಡಿದ್ದೀವಲ್ಲ, ಮತ್ತ್ಯಾಕೆ ಯೋಚನೆ ಮಾಡ್ತೀಯಾ? ಶಮಿ, ನೀನ್ ಹಿಂಗ್ ಬೇಜಾರಾಗಿದ್ರೆ ನನ್ನ ಮೂಡು ಅಪ್ಸೆಟ್ ಆಗುತ್ತೆ ನೋಡು. ಆದಿ, ನೀನು ಹೀಗೆಲ್ಲ ಅಪ್ಸೆಟ್ ಆಗ್ಬಿಡ ಕಣೋ. ನೀನು ಯಾವಾಗಲೂ ನಗ್ತಾ ಇರಬೇಕು. ನೀನು ನಗ್ತಾ ಇದ್ರೇನೆ ನಾನು ನಗ್ತಾ ಇರ್ತೀನಿ. ನೋಡು, ನೀನು ಹೀಗೆ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ. ಇದು ನಮ್ಮ ಶಮಿತಾ ಅಂದ್ರೆ. ಶಮಿತಾ, ಕಾಂಪಿಟೇಷನ್ ಮರ್ತೋದ್ಯಾ? ಚಾಲೆಂಜ್ ಬೇರೆ ಹಾಕಿದ್ಯಾ? ನಾವು ಆ ಚಾಲೆಂಜಲ್ಲಿ ಗೆಲ್ಲಬೇಕು ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಬಾ ಹೋಗೋಣ. ಲಾಯರ್ ನೋಟಿಸ್ ಬಂದಿದೆ, ನಾನು ಸೈನ್ ಮಾಡ್ತೀನಿ, ನೀವು ಸೈನ್ ಮಾಡಿಬಿಡಿ. ಹಲೋ, ನೀವು ಗೌರ್ಮೆಂಟ್ ಸ್ಕೂಲ್ ಹತ್ರ ಬಂದ್ಬಿಡಿ, ಅಲ್ಲೇ ಸಂಜೀವ್ ಅವ್ರು ಬಂದು ಕೊಡ್ತಾರೆ. ನೀವು ಸೈನ್ ಮಾಡಿಡಿ, ನಾನು 1 ನಿಮಿಷ ಬರ್ತೀನಿ.
ಗಾಯ್ಸ್ ಎಲ್ಲರೂ ಸ್ವಲ್ಪ ಕೇಳಿಸ್ಕೊಳ್ಳಿ. ಇಷ್ಟು ದಿನ ಬರೀ ಸೋಲೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾತ್ರ ಮಾಡಿದ್ದೀರಾ. ಆದರೆ ಕಾಂಪಿಟೇಷನಲ್ಲಿ ಕಪಲ್ ಡ್ಯಾನ್ಸ್ ಇರೋದ್ರಿಂದ ಯಾರ್ಯಾರು ಯಾರ್ಯಾರಿಗೆ ಪಾರ್ಟ್ನರ್ ಆಗ್ತೀರಾ ಅಂತ ಚೀಟಿ ಎತ್ತೋದ್ರ ಮೂಲಕ ನಾನು ಡಿಸೈಡ್ ಮಾಡ್ತೀನಿ. ಓಕೆನಾ? ಈಗ ಏನಾದರೂ ಲಕ್ಷ್ಮಿ ಬೇರೆಯವ್ರ ಜೊತೆ ಪೇರ್ ಆದರೆ ಚೆನ್ನಾಗಿರಲ್ಲ. ಅವಳು ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ಏನು ಮಾಡೋದು? ವಿದ್ಯಾ ಅನಿಲ್. ಕಾವ್ಯ ರಘು. ಆದಿಗೆ ಲಕ್ಷ್ಮಿ ಜೋಡಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ.